ಮಂಗಳೂರಿನ ಕೋಟೆಕಾರ್ ಬ್ಯಾಂಕ್ ದರೋಡೆ ಕೇಸ್ನಲ್ಲಿ ಮತ್ತಿಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ನಿಮಗೆ ಗೊತ್ತಿರಬಹುದು, ಶೂಟೌಟ್ ಆಗಿತ್ತು. 18 ಕೆಜಿ ಚಿನ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾಸ್ಕರ್ ಬೆಳ್ಚಪ್ಪಾಡ, ಶಶಿ ತೇವರ್, ಮೊಹಮ್ಮದ್ ನಸೀರ್ ಬಂಧನ. ಬೆಂಗಳೂರು ರೈಲ್ವೆ ನಿಲ್ದಾಣದ ಬಳಿ ಆರೋಪಿಗಳು ವಶಕ್ಕೆ. 6 ತಿಂಗಳಿಂದ ದರೋಡೆಕೋರರ ಜೊತೆಗೆ ಇಬ್ಬರ ಸಂಪರ್ಕ. ಇವರಿಬ್ಬರಿಂದ ಎಲ್ಲ ಮಾಹಿತಿ ಪಡೆದು ದರೋಡೆ ನಡೆಸಲಾಗಿತ್ತು. ಪ್ರಕರಣದಲ್ಲಿ ಈವರೆಗೆ 6 ಮಂದಿ ಆರೋಪಿಗಳು ವಶಕ್ಕೆ. 6 ತಿಂಗಳಿಂದ ದರೋಡೆಕೋರರ ಜೊತೆ ಇಬ್ಬರ ಸಂಪರ್ಕವಾಗಿದೆ. ಇವರಿಬ್ಬರಿಂದ ಎಲ್ಲ ಮಾಹಿತಿ ಪಡೆದು ದರೋಡೆ ನಡೆಸಲಾಗಿತ್ತು ಅಂತ ಹೇಳಿ ಮೊಹಮ್ಮದ್ ನಜೀರ್ ಒಬ್ಬರು, ಆಮೇಲೆ ಭಾಸ್ಕರ್ ಬೆಳ್ಚಪ್ಪಾಡ, ವಾವಾ, ಆಮೇಲೆ ಮೊಹಮ್ಮದ್ ಜಮೀರ್, ನೋಡಿ ಪಾಲಿಟಿಕಲಿ ಹೊಡೆದಾಡ್ಕೋತಾರೆ ಹಿಂದೂ ಮುಸ್ಲಿಮರು. ಕಳ್ಳತನದಲ್ಲಿ ಜೊತೆಯಾಗಿದ್ದಾರೆ. ದಿನೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ದಿನೇಶ್, ಯಾವಾಗ ನಾವು ರಿಪಬ್ಲಿಕ್ ಕನ್ನಡದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಶೂಟೌಟ್ ಆಗಲೇಬೇಕು ಅಂತ ಹೇಳಿದಾಗ ಶೂಟೌಟ್ ಮಾಡಲಾಯಿತು. ಒಂದು ವೇಳೆ ಶೂಟೌಟ್ ಮಾಡದೇ ಇದ್ದಿದ್ರೆ 18 ಕೆಜಿ ಚಿನ್ನ ಖಂಡಿತವಾಗ್ಲೂ ಸಿಗ್ತಾ ಇರಲಿಲ್ಲ, ಅಲ್ಲಿಯ ಪೊಲೀಸರು ಹೇಳ್ತಾರೆ. ಈಗ ಮತ್ತಿಬ್ಬರನ್ನ ಬಂಧಿಸಲಾಗಿರುವಂಥದ್ದು. ಏನು ಲಿಂಕ್ ಇದು, ಯಾವ ಥರ? ಹೌದು, ಅಂದ್ರೆ ಕೋಟೆಕರ್ನ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆ 4 ಮಂದಿ ಆರೋಪಿಗಳನ್ನು ಈಗಾಗಲೇ ಅರೆಸ್ಟ್ ಮಾಡಲಾಗಿತ್ತು. ಆದ್ರೆ ಇದಕ್ಕೆ ಪ್ರಮುಖವಾಗಿ ಯಾರು ಈ ರೀತಿಯಾದಂತಹ ಮಾಹಿತಿ ಕೊಟ್ಟಿದ್ರು ಅವರ ಮತ್ತು ಸುಳಿವು ಸಿಕ್ಕಿರಲಿಲ್ಲ. ಸಾಕಷ್ಟು ಹುಡುಕಾಟ ಕೂಡ ನಡೆಸಿದ್ರು, ಆದ್ರೆ ಇವರು ಪತ್ತೆ ಆಗಿರಲಿಲ್ಲ. ಆದ್ರೆ ಸದ್ಯ ಇಬ್ಬರು ಮಾಹಿತಿದಾರರನ್ನು ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವಂತದ್ದು. ಅಂದ್ರೆ ಈ ಒಂದು ಬ್ಯಾಂಕ್ ದರೋಡೆ ಏನಿದೆ, ಇದೊಂದು ವೆಲ್ ಪ್ಲಾನ್ಡ್ ಆಗಿ ಮಾಡಲಾಗಿತ್ತು. ಅಂದ್ರೆ ಆ ಬ್ಯಾಂಕ್ ಯಾವಾಗ ಓಪನ್ ಆಗಿರುತ್ತೆ ಮತ್ತು ಆ ಒಂದು ಪ್ರದೇಶದಲ್ಲಿ ಯಾವಾಗ ಜನ ನಿಬಿಡ ಕಮ್ಮಿ ಆಗುತ್ತೆ ಮತ್ತು ಪ್ರಮುಖವಾಗಿ ಅವರು ಆಯ್ಕೆ ಮಾಡಿಕೊಂಡ ದಿನ ಕೂಡ ಅದೇ ರೀತಿಯಾದಂತಹ ಒಂದು ಆ ಸ್ಥಳೀಯರಿಗೆ ಗೊತ್ತಾದಂತ ದಿನ ಅಂತ ಹೇಳ್ಬೋದು. ಅಂದ್ರೆ ಆಗ ಆ ಒಂದು ರಸ್ತೆಯಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳು, ಅಂದ್ರೆ ಆ ಒಂದು ರಸ್ತೆಯಲ್ಲಿ ಇದ್ದಂಥದ್ದು ಮುಸ್ಲಿಂ ಬಾಂಧವರ ಅಂಗಡಿ ಮುಂಗಟ್ಟು, ಹಾಗೆ ಅದೆಲ್ಲ ಬಂದ್ ಆಗಿರುತ್ತೆ, ಎಲ್ಲರೂ ಮಸೀದಿಯಲ್ಲಿ ಇರ್ತಾರೆ. ಈ ರೀತಿಯಾದಂತಹ ಪ್ಲಾನ್ ಗಳನ್ನು ರೂಪಿಸಿ ದರೋಡೆ ಮಾಡಲಾಗಿತ್ತು. ಆದ್ರೆ ಈ ರೀತಿಯಾದಂತಹ ಪ್ಲಾನ್ ಗಳನ್ನು ಕೊಟ್ಟವರೇ ಅಲ್ಲಿ ಆ ಸ್ಥಳೀಯರು. ಒಬ್ರು ಆ ಭಾಸ್ಕರ್ ಬೆಳ್ಚಡ ಅನ್ನುವಂಥವ್ರು, ಅವರು ಬಂಟ್ವಾಳದ ನಿವಾಸಿ. ಮತ್ತೊಬ್ರು ನಜೀರ್ ಎನ್ನುವಂಥವ್ರು ಅಲ್ಲಿ ಸ್ಥಳೀಯರಾಗಿದ್ರು. ಇವರು ಆ ಭಾಸ್ಕರ್ ಬೆಳ್ಚಡನಿಗೆ ಎಲ್ಲ ಮಾಹಿತಿಯನ್ನು ನೀಡ್ತಿದ್ರು. ಭಾಸ್ಕರ್ ಬೆಳ್ಚಡ ಆ 4 ಜನ ಡಕಾಯಿತರೇನಿದ್ದಾರೆ ಅವರಿಗೆ ಮಾಹಿತಿಯನ್ನು ನೀಡ್ತಿದ್ರು. ಹೀಗೆ ಒಂದು ಲಿಂಕ್ ಆಗಿ ಇವರು ಒಂದು ರೀತಿಯಲ್ಲಿ ಕಾರ್ಯನಿರ್ವಹಿಸಿದ್ರು. ಏನು ಬ್ಯಾಂಕ್ ದರೋಡೆ ಆಯಿತು ಜನವರಿ 17ರಂದು, ಅವತ್ತು ಕೂಡ ನಜೀರ್ ಎನ್ನುವರು ಎಲ್ಲಾ ಮಾಹಿತಿಗಳನ್ನು ನೀಡಿದ್ರು. ಮಂಗಳೂರಿನ ಕೋಟೆಕಾರ್ ಬ್ಯಾಂಕ್ ದರೋಡೆ ಕೇಸ್ನಲ್ಲಿ ಮತ್ತಿಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ನಿಮಗೆ ಗೊತ್ತಿರಬಹುದು, ಶೂಟೌಟ್ ಆಗಿತ್ತು. 18 ಕೆಜಿ ಚಿನ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾಸ್ಕರ್ ಬೆಳ್ಚಪ್ಪಾಡ, ಶಶಿ ತೇವರ್, ಮೊಹಮ್ಮದ್ ನಸೀರ್ ಬಂಧನ. ಬೆಂಗಳೂರು ರೈಲ್ವೆ ನಿಲ್ದಾಣದ ಬಳಿ ಆರೋಪಿಗಳು ವಶಕ್ಕೆ. 6 ತಿಂಗಳಿಂದ ದರೋಡೆಕೋರರ ಜೊತೆಗೆ ಇಬ್ಬರ ಸಂಪರ್ಕ. ಇವರಿಬ್ಬರಿಂದ ಎಲ್ಲ ಮಾಹಿತಿ ಪಡೆದು ದರೋಡೆ ನಡೆಸಲಾಗಿತ್ತು. ಪ್ರಕರಣದಲ್ಲಿ ಈವರೆಗೆ 6 ಮಂದಿ ಆರೋಪಿಗಳು ವಶಕ್ಕೆ. 6 ತಿಂಗಳಿಂದ ದರೋಡೆಕೋರರ ಜೊತೆ ಇಬ್ಬರ ಸಂಪರ್ಕವಾಗಿದೆ. ಇವರಿಬ್ಬರಿಂದ ಎಲ್ಲ ಮಾಹಿತಿ ಪಡೆದು ದರೋಡೆ ನಡೆಸಲಾಗಿತ್ತು ಅಂತ ಹೇಳಿ ಮೊಹಮ್ಮದ್ ನಜೀರ್ ಒಬ್ಬರು, ಆಮೇಲೆ ಭಾಸ್ಕರ್ ಬೆಳ್ಚಪ್ಪಾಡ, ವಾವಾ, ಆಮೇಲೆ ಮೊಹಮ್ಮದ್ ಜಮೀರ್, ನೋಡಿ ಪಾಲಿಟಿಕಲಿ ಹೊಡೆದಾಡ್ಕೋತಾರೆ ಹಿಂದೂ ಮುಸ್ಲಿಮರು. ಕಳ್ಳತನದಲ್ಲಿ ಜೊತೆಯಾಗಿದ್ದಾರೆ. ದಿನೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ದಿನೇಶ್, ಯಾವಾಗ ನಾವು ರಿಪಬ್ಲಿಕ್ ಕನ್ನಡದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಶೂಟೌಟ್ ಆಗಲೇಬೇಕು ಅಂತ ಹೇಳಿದಾಗ ಶೂಟೌಟ್ ಮಾಡಲಾಯಿತು. ಒಂದು ವೇಳೆ ಶೂಟೌಟ್ ಮಾಡದೇ ಇದ್ದಿದ್ರೆ 18 ಕೆಜಿ ಚಿನ್ನ ಖಂಡಿತವಾಗ್ಲೂ ಸಿಗ್ತಾ ಇರಲಿಲ್ಲ, ಅಲ್ಲಿಯ ಪೊಲೀಸರು ಹೇಳ್ತಾರೆ. ಈಗ ಮತ್ತಿಬ್ಬರನ್ನ ಬಂಧಿಸಲಾಗಿರುವಂಥದ್ದು. ಏನು ಲಿಂಕ್ ಇದು, ಯಾವ ಥರ? ಹೌದು, ಅಂದ್ರೆ ಕೋಟೆಕರ್ನ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆ 4 ಮಂದಿ ಆರೋಪಿಗಳನ್ನು ಈಗಾಗಲೇ ಅರೆಸ್ಟ್ ಮಾಡಲಾಗಿತ್ತು. ಆದ್ರೆ ಇದಕ್ಕೆ ಪ್ರಮುಖವಾಗಿ ಯಾರು ಈ ರೀತಿಯಾದಂತಹ ಮಾಹಿತಿ ಕೊಟ್ಟಿದ್ರು ಅವರ ಮತ್ತು ಸುಳಿವು ಸಿಕ್ಕಿರಲಿಲ್ಲ. ಸಾಕಷ್ಟು ಹುಡುಕಾಟ ಕೂಡ ನಡೆಸಿದ್ರು, ಆದ್ರೆ ಇವರು ಪತ್ತೆ ಆಗಿರಲಿಲ್ಲ. ಆದ್ರೆ ಸದ್ಯ ಇಬ್ಬರು ಮಾಹಿತಿದಾರರನ್ನು ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವಂತದ್ದು. ಅಂದ್ರೆ ಈ ಒಂದು ಬ್ಯಾಂಕ್ ದರೋಡೆ ಏನಿದೆ, ಇದೊಂದು ವೆಲ್ ಪ್ಲಾನ್ಡ್ ಆಗಿ ಮಾಡಲಾಗಿತ್ತು. ಅಂದ್ರೆ ಆ ಬ್ಯಾಂಕ್ ಯಾವಾಗ ಓಪನ್ ಆಗಿರುತ್ತೆ ಮತ್ತು ಆ ಒಂದು ಪ್ರದೇಶದಲ್ಲಿ ಯಾವಾಗ ಜನ ನಿಬಿಡ ಕಮ್ಮಿ ಆಗುತ್ತೆ ಮತ್ತು ಪ್ರಮುಖವಾಗಿ ಅವರು ಆಯ್ಕೆ ಮಾಡಿಕೊಂಡ ದಿನ ಕೂಡ ಅದೇ ರೀತಿಯಾದಂತಹ ಒಂದು ಆ ಸ್ಥಳೀಯರಿಗೆ ಗೊತ್ತಾದಂತ ದಿನ ಅಂತ ಹೇಳ್ಬೋದು. ಅಂದ್ರೆ
ಆಗ ಆ ಒಂದು ರಸ್ತೆಯಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಅಂದ್ರೆ ಆ ಒಂದು ರಸ್ತೆಯಲ್ಲಿ ಇದ್ದಂತದ್ದು ಮುಸ್ಲಿಂ ಬಾಂಧವರ ಅಂಗಡಿ ಮುಂಗಟ್ಟು ಹಾಗೆ ಅದೆಲ್ಲ ಬಂದ್ ಆಗಿರುತ್ತೆ, ಎಲ್ಲರೂ ಮಸೀದಿಯಲ್ಲಿ ಇರ್ತಾರೆ. ಈ ರೀತಿಯಾದಂತಹ ಪ್ಲಾನ್ ಗಳನ್ನು ರೂಪಿಸಿ ಈ ದರೋಡೆ ಮಾಡಲಾಗಿತ್ತು. ಆದ್ರೆ ಈ ರೀತಿಯಾದಂತಹ ಪ್ಲಾನ್ ಗಳನ್ನು ಕೊಟ್ಟವರೇ ಅಲ್ಲಿ ಆ ಸ್ಥಳೀಯರು. ಒಬ್ರು ಆ ಭಾಸ್ಕರ್ ಬೆಳ್ಚಡ ಅನ್ನುವಂಥವ್ರು, ಅವರು ಬಂಟ್ವಾಳದ ನಿವಾಸಿ, ಮತ್ತೊಬ್ರು ನಜೀರ್ ಎನ್ನುವಂಥವ್ರು ಅಲ್ಲಿ ಸ್ಥಳೀಯರಾಗಿದ್ರು. ಇವರು ಆ ಭಾಸ್ಕರ್ ಬೆಳ್ಚಡನಿಗೆ ಎಲ್ಲಾ ಮಾಹಿತಿಯನ್ನು ನೀಡ್ತಿದ್ರು. ಭಾಸ್ಕರ್ ಬೆಳ್ಚಡ ಆ 4 ಜನ ಡಕಾಯಿತರೇನಿದ್ದಾರೆ ಅವರಿಗೆ ಮಾಹಿತಿಯನ್ನು ನೀಡ್ತಿದ್ರು. ಹೀಗೆ ಒಂದು ಲಿಂಕ್ ಆಗಿ ಇವರು ಒಂದು ರೀತಿಯಲ್ಲಿ ಕಾರ್ಯನಿರ್ವಹಿಸಿದ್ರು. ಏನು ಬ್ಯಾಂಕ್ ದರೋಡೆ ಆಯಿತು ಜನವರಿ 17ರಂದು, ಅವತ್ತು ಕೂಡ ನಜೀರ್ ಎನ್ನುವರು ಎಲ್ಲಾ ಮಾಹಿತಿಗಳನ್ನು ನೀಡಿದ್ರು. ಮಂಗಳೂರಿನ ಕೋಟೆಕಾರ್ ಬ್ಯಾಂಕ್ ದರೋಡೆ ಕೇಸ್ನಲ್ಲಿ ಮತ್ತಿಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ನಿಮ್ಗೆ ಗೊತ್ತಿರಬಹುದು, ಶೂಟೌಟ್ ಆಗಿತ್ತು. 18 kg ಚಿನ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾಸ್ಕರ್ ಬೆಳ್ಚಪ್ಪಾಡ, ಶಶಿ ತೇವರ್, ಮೊಹಮ್ಮದ್ ನಸೀರ್ ಬಂಧನ. ಬೆಂಗಳೂರು ರೈಲ್ವೆ ನಿಲ್ದಾಣದ ಬಳಿ ಆರೋಪಿಗಳು ವಶಕ್ಕೆ. 6 ತಿಂಗಳಿಂದ ದರೋಡೆಕೋರರ ಜೊತೆಯೇ ಇಬ್ಬರ ಸಂಪರ್ಕ. ಇವರಿಬ್ಬರಿಂದ ಎಲ್ಲ ಮಾಹಿತಿ ಪಡೆದು ದರೋಡೆ ನಡೆಸಲಾಗಿತ್ತು. ಪ್ರಕರಣದಲ್ಲಿ ಈವರೆಗೆ 6 ಮಂದಿ ಆರೋಪಿಗಳು ವಶಕ್ಕೆ. 6 ತಿಂಗಳಿಂದ ದರೋಡೆಕೋರರ ಜೊತೆ ಇಬ್ಬರ ಸಂಪರ್ಕವಾಗಿದೆ. ಇವರಿಬ್ಬರಿಂದ ಎಲ್ಲ ಮಾಹಿತಿ ಪಡೆದು ದರೋಡೆ ನಡೆಸಲಾಗಿತ್ತು ಅಂತ ಹೇಳಿ ಮೊಹಮ್ಮದ್ ನಜೀರ್ ಒಬ್ಬರು, ಆಮೇಲೆ ಭಾಸ್ಕರ್ ಬೆಳ್ಚಪ್ಪಾಡ, ಆಮೇಲೆ ಮೊಹಮ್ಮದ್ ಜಮೀರ್, ನೋಡಿ ಪಾಲಿಟಿಕಲಿ ಹೊಡೆದಾಡ್ಕೋತಾರೆ ಹಿಂದೂ ಮುಸ್ಲಿಮರು, ಕಳ್ಳತನದಲ್ಲಿ ಜೊತೆಯಾಗಿದ್ದಾರೆ. ದಿನೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ದಿನೇಶ್, ಯಾವಾಗ ನಾವು ರಿಪಬ್ಲಿಕ್ ಕನ್ನಡದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಶೂಟೌಟ್ ಆಗಲೇಬೇಕು ಅಂತ ಹೇಳಿದಾಗ ಶೂಟೌಟ್ ಮಾಡಲಾಯಿತು. ಒಂದು ವೇಳೆ ಶೂಟೌಟ್ ಮಾಡದೇ ಇದ್ದಿದ್ರೆ 18 kg ಚಿನ್ನ ಖಂಡಿತವಾಗ್ಲೂ ಸಿಗ್ತಾ ಇರಲಿಲ್ಲ, ಅಲ್ಲಿಯ ಪೊಲೀಸರು ಹೇಳ್ತಾರೆ. ಈಗ ಮತ್ತಿಬ್ಬರನ್ನ ಬಂಧಿಸಲಾಗಿರುವಂಥದ್ದು. ಏನು ಲಿಂಕ್ ಇದು, ಯಾವ ಥರ? ಹೌದು, ಅಂದ್ರೆ ಕೋಟೆಕರ್ನ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆ 4 ಮಂದಿ ಆರೋಪಿಗಳನ್ನು ಈಗಾಗಲೇ ಅರೆಸ್ಟ್ ಮಾಡಲಾಗಿತ್ತು. ಆದ್ರೆ ಇದಕ್ಕೆ ಪ್ರಮುಖವಾಗಿ ಇದಕ್ಕೆ ಯಾರು ಈ ರೀತಿಯಾದಂತಹ ಮಾಹಿತಿ ಕೊಟ್ಟಿದ್ರು ಅವರ ಮತ್ತು ಸುಳಿವು ಸಿಕ್ಕಿರಲಿಲ್ಲ. ಸಾಕಷ್ಟು ಹುಡುಕಾಟ ಕೂಡ ನಡೆಸಿದ್ರು, ಆದ್ರೆ ಇವರು ಪತ್ತೆ ಆಗಿರಲಿಲ್ಲ. ಆದ್ರೆ ಸದ್ಯ ಇಬ್ಬರು ಮಾಹಿತಿದಾರರನ್ನು ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವಂತದ್ದು. ಅಂದ್ರೆ ಈ ಒಂದು ಬ್ಯಾಂಕ್ ದರೋಡೆ ಏನಿದೆ, ಇದೊಂದು ವೆಲ್ ಪ್ಲಾನ್ಡ್ ಆಗಿ ಮಾಡಲಾಗಿತ್ತು. ಅಂದ್ರೆ ಆ ಬ್ಯಾಂಕ್ ಯಾವಾಗ ಓಪನ್ ಆಗಿರುತ್ತೆ ಮತ್ತು ಆ ಒಂದು ಪ್ರದೇಶದಲ್ಲಿ ಯಾವಾಗ ಜನ ನಿಬಿಡ ಕಮ್ಮಿ ಆಗುತ್ತೆ ಮತ್ತು ಪ್ರಮುಖವಾಗಿ ಅವರು ಆಯ್ಕೆ ಮಾಡಿಕೊಂಡ ದಿನ ಕೂಡ ಅದೇ ರೀತಿಯಾದಂತಹ ಒಂದು ಆ ಸ್ಥಳೀಯರಿಗೆ ಗೊತ್ತಾದಂತ ದಿನ ಅಂತ ಹೇಳ್ಬೋದು. ಅಂದ್ರೆ ಆಗ ಆ ಒಂದು ರಸ್ತೆಯಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಅಂದ್ರೆ ಆ ಒಂದು ರಸ್ತೆಯಲ್ಲಿ ಇದ್ದಂತದ್ದು ಮುಸ್ಲಿಂ ಬಾಂಧವರ ಅಂಗಡಿ ಮುಂಗಟ್ಟು ಹಾಗೆ ಅದೆಲ್ಲ ಬಂದ್ ಆಗಿರುತ್ತೆ, ಎಲ್ಲರೂ ಮಸೀದಿಯಲ್ಲಿ ಇರ್ತಾರೆ. ಈ ರೀತಿಯಾದಂತಹ ಪ್ಲಾನ್ ಗಳನ್ನು ರೂಪಿಸಿ ಈ ದರೋಡೆ ಮಾಡಲಾಗಿತ್ತು. ಆದ್ರೆ ಈ ರೀತಿಯಾದಂತಹ ಪ್ಲಾನ್ ಗಳನ್ನು ಕೊಟ್ಟವರೇ ಅಲ್ಲಿ ಆ ಸ್ಥಳೀಯರು. ಒಬ್ರು ಆ ಭಾಸ್ಕರ್ ಬೆಳ್ಚಡ ಅನ್ನುವಂಥವ್ರು, ಅವರು ಬಂಟ್ವಾಳದ ನಿವಾಸಿ, ಮತ್ತೊಬ್ರು ನಜೀರ್ ಎನ್ನುವಂಥವ್ರು ಅಲ್ಲಿ ಸ್ಥಳೀಯರಾಗಿದ್ರು. ಇವರು ಆ ಭಾಸ್ಕರ್ ಬೆಳ್ಚಡನಿಗೆ ಎಲ್ಲಾ ಮಾಹಿತಿಯನ್ನು ನೀಡ್ತಿದ್ರು. ಭಾಸ್ಕರ್ ಬೆಳ್ಚಡ ಆ 4 ಜನ ಡಕಾಯಿತರೇನಿದ್ದಾರೆ ಅವರಿಗೆ ಮಾಹಿತಿಯನ್ನು ನೀಡ್ತಿದ್ರು. ಹೀಗೆ ಒಂದು ಲಿಂಕ್ ಆಗಿ ಇವರು ಒಂದು ರೀತಿಯಲ್ಲಿ ಕಾರ್ಯನಿರ್ವಹಿಸಿದ್ರು. ಏನು ಬ್ಯಾಂಕ್ ದರೋಡೆ ಆಯಿತು ಜನವರಿ 17ರಂದು, ಅವತ್ತು ಕೂಡ ನಜೀರ್ ಎನ್ನುವರು ಎಲ್ಲಾ ಮಾಹಿತಿಗಳನ್ನು ನೀಡಿದ್ರು.